ರಾಮಲಿಂಗ ಚೌಡೇಶ್ವರಿ ದೇವಸ್ಥಾನವು ಕರ್ನಾಟಕದ ಗ್ರಾಮೀಣ ದೇವತಾ ಪರಂಪರೆಯೊಂದಿಗೆ ಬೆಸೆದುಕೊಂಡಿರುವ ಪ್ರಾಚೀನ ಶಕ್ತಿಪೀಠಗಳಲ್ಲಿ ಒಂದಾಗಿದೆ. ಈ ದೇವಾಲಯವು ಶೈವ ಮತ್ತು ಶಾಕ್ತ ಸಂಪ್ರದಾಯಗಳ ಸಂಗಮವನ್ನು ಪ್ರತಿಬಿಂಬಿಸುತ್ತದೆ. ಇಲ್ಲಿ ಪೂಜಿಸಲ್ಪಡುವ ದೇವತೆ ಚೌಡೇಶ್ವರಿ ದೇವಿ ದುರ್ಗೆಯ ಒಂದು ಉಗ್ರ ರೂಪವಾಗಿದ್ದು, ಗ್ರಾಮ ರಕ್ಷಕ ದೇವಿಯಾಗಿ ಭಕ್ತರಲ್ಲಿ ಅಪಾರ ಭಕ್ತಿ ಗೌರವ ಹೊಂದಿದ್ದಾರೆ. ಜನಪ್ರಚಲಿತ ಕಥೆಗಳ ಪ್ರಕಾರ ಈ ಪ್ರದೇಶದಲ್ಲಿ ಹಿಂದೆ ಅಸುರ ಶಕ್ತಿ ಹೆಚ್ಚಾಗಿ ಜನರು ಕಷ್ಟಪಡುತ್ತಿದ್ದರು. ಆ ಸಮಯದಲ್ಲಿ ಶಿವನ ಅನುಗ್ರಹದಿಂದ ಚೌಡೇಶ್ವರಿ ದೇವಿ ಪ್ರತ್ಯಕ್ಷವಾಗಿ ಅಸುರರನ್ನು ಸಂಹರಿಸಿ ಧರ್ಮವನ್ನು ಸ್ಥಾಪಿಸಿದಳು ಎಂದು ನಂಬಲಾಗಿದೆ. ಶಿವನ ರಾಮಲಿಂಗ ಸ್ವರೂಪದ ಲಿಂಗವು ಈ ಸ್ಥಳದಲ್ಲಿ ಸ್ಥಾಪಿತವಾಗಿದ್ದರಿಂದ ಈ ಕ್ಷೇತ್ರಕ್ಕೆ ರಾಮಲಿಂಗ ಎಂಬ ಹೆಸರು ಬಂದಿತು. ನಂತರ ದೇವಿಯ ಆರಾಧನೆಯೊಂದಿಗೆ ರಾಮಲಿಂಗ ಚೌಡೇಶ್ವರಿ ಎಂಬ ಸಂಯುಕ್ತ ನಾಮವು ಪ್ರಸಿದ್ಧಿಯಾಯಿತು. ದೇವಾಲಯವು ಕಾಲಕ್ರಮೇಣ ಸ್ಥಳೀಯ ಅರಸರು ಗ್ರಾಮಸ್ಥರ ಸಹಕಾರದಿಂದ ಅಭಿವೃದ್ಧಿ ಹೊಂದಿತು. ಅಂತನೂ ಕೂಡ ಕರೀತಾರ. ಮತ್ತು ಈ ದೇವಾಲಯ ಏನಂತಂದ್ರೆ ತನ್ನದೇ ಆದ ಒಂದು ಚರಿತ್ರೆಯನ್ನ ಹೊಂದಿರ್ತದ. ಮತ್ತು ಇದಲ್ದೇನೆ ಏನಂತಂದ್ರೆ ರಾಮಲಿಂಗ ಚೌಡೇಶ್ವರಿ ದೇವಸ್ಥಾನ ಅಂತೇಳಿ ಜನಜನಿತವಾದಂಥ ವಿಷಯ. ಈ ಉತ್ಸವ ಏನಂತಂದ್ರೆ 18ನೇ ಶತಮಾನದಿಂದನೂ ಬನದ ಹುಣ್ಣಿಮೆಯ ದಿನದಂದು ಇಲ್ಲಿ ಕಾರ್ಯಕ್ರಮ ಜರುಗ್ತಾವ. ಕಾರ್ಯಕ್ರಮ ಅಂತಂದ್ರೆ ಇವತ್ತಿಂದಲೇ ನಮ್ಮ ಬದಮೇಲೆ ಇರ್ತಕ್ಕಂಥ ಬನಶಂಕರಿ ದೇವಸ್ಥಾನದಲ್ಲಿ ರಥೋತ್ಸವ, ಅದೇ ದಿನದಂದು ಇಲ್ಲಿ ಕೂಡ ಏನಂತಂದ್ರೆ ಪಲ್ಲಕ್ಕಿ ಉತ್ಸವ ನಡೀತದೆ. ಬೆಳಗಿನ ಜಾವ 11 ಗಂಟೆಗೆ ಏನಂತಂದ್ರೆ ಗಂಗಾ ಸ್ನಾನಕ್ಕೆ ಜಕ್ಕಂಬ ಬಾವಿಗೆ ಹೋಗಿ ಬರೋದು, ಮಂಗಳವಾದ್ಯಗಳ ಮುಖಾಂತರವಾಗಿ ಬಂದು ನಂತರದಲ್ಲಿ ದೇವಸ್ಥಾನದಲ್ಲಿ ಶ್ರದ್ಧಾಭಕ್ತಿಯಿಂದ ಉಡಿ ತುಂಬುವ ಕಾರ್ಯಕ್ರಮ ಮತ್ತು ಪೂಜಾ ಇನ್ನಿತರ ವಿಶೇಷ ಪೂಜೆಗಳು ನಡೆದು ಸಾಯಂಕಾಲದ ನಂತರ ಪುರವಂತರ ಸೇವೆಯೊಂದಿಗೆ ಪುಷ್ಪಾಲಂಕೃತ ಪಲ್ಲಕ್ಕಿಯಲ್ಲಿ ಶ್ರೀ ಚೌಡೇಶ್ವರಿ ಉತ್ಸವ ಮೂರ್ತಿಯನ್ನ ಶ್ರದ್ಧಾಭಕ್ತಿಯಿಂದ ಸ್ಥಾಪನೆಯನ್ನ ಮಾಡಿ ಇಲ್ಲಿಂದ ಪಲ್ಲಕ್ಕಿಯಲ್ಲಿ ಮೆರವಣಿಗೆಯಲ್ಲಿ ಮುಖ್ಯ ಬೀದಿಗಳ ಮುಖಾಂತರವಾಗಿ ಶ್ರದ್ಧಾಭಕ್ತಿಯಿಂದ ಏನಂತಂದ್ರೆ ಮೆರವಣಿಗೆ ನಡೀತದೆ. ಈ ಸಂದರ್ಭದಲ್ಲಿ ಸಾಕಷ್ಟು ಜನರು ಈ ದೇವಿಯ ದರ್ಶನವನ್ನು ಪಡೆದು ಪುನೀತರಾಗ್ತಾರೆ. ಮತ್ತು ಅದಲ್ಲದೆ ಶಕ್ತಿದೇವಿ ಅಂತೂ ಕೂಡ ಕರೀತಾರೆ. ಈ ದೇವಸ್ಥಾನದಲ್ಲಿ ಅಂತಂದ್ರೆ ಹೆಚ್ಚಾಗಿ ಅಂತಂದ್ರೆ ನೈವೇದ್ಯ ಮತ್ತೇನಂತಂದ್ರೆ ಕಾಯಿ, ಕರ್ಪೂರ, ಹೋಳಿಗೆ ಇವೆಲ್ಲವುಗಳನ್ನು ನೈವೇದ್ಯ ಕೊಡ್ತಾರೆ. ಇನ್ನೂ ಕೆಲವೊಂದು ದೇವಸ್ಥಾನಗಳಲ್ಲಿ ಚೌಡೇಶ್ವರ ಅಂತ ಕರೀತಾರೆ, ಅದು ಬೇರೆ ಚೌಡೇಶ್ವರ. ಅಲ್ಲಿ ಏನಂತಂದ್ರೆ ಬೇಟೆ ನಡೀತಾವೆ. ಅಂಥ ಬೇಟೆಗಳು ನಡೆಯುವಂಥ ಬ್ಯಾಟಿ ಮಾಡ್ತಕ್ಕಂಥ ಸಂಪ್ರದಾಯ ಇಲ್ಲ. ವೀರಶೈವ ಧರ್ಮದ ಪ್ರಕಾರ ಈ ದೇವಸ್ಥಾನದಲ್ಲಿ ಅಂದ್ರೆ ಪೂಜಾ ಕೈಕರ್ಯಗಳು ನಡೆದು ಬಂದವು. 18ನೇ ಶತಮಾನದಿಂದ ಕೂಡ ಈ ನಮ್ಮಲ್ಲಿ ದಾಖಲೆಗಳು ಕೂಡ ಅವ. ಅದರೊಳಗೆ ಅಲ್ಲಿ ಬರೆದಿಟ್ಟಂಥದ್ದು ಮತ್ತು ಅಲ್ಲಿ ಪ್ರಿಂಟ್ ಆದಂಥದ್ದುಗಳು ನೋಡಿದ್ರೆ 18ನೇ ಶತಮಾನದಲ್ಲೂ ಕೂಡ ಇಲ್ಲಿ ಏನಂತಂದ್ರೆ ಇಂಥ ಉತ್ಸವಗಳು ನಡೆದುಕೊಂಡು ಬಂದವ. ಇವತ್ತಿಗೂ ಕೂಡ ಈ ಉತ್ಸವನಂತಂದ್ರೆ ಶ್ರದ್ಧಾಭಕ್ತಿಯಿಂದ ಎಲ್ಲ ಜನರು ಪಾಲ್ಗೊಂಡು ಎಲ್ಲ ಈ ಕಾರ್ಯಕ್ರಮವನ್ನು ಜರುಗಿಸ್ತಾ ಇದ್ದೀವಿ. ಕೊರೋನಾ ಸಂದರ್ಭದಲ್ಲಿಯೂ ಕೂಡ ಈ ಸಾಕಷ್ಟು ಕಷ್ಟ ಬಂತು. ಅಂಥ ಸಂದರ್ಭದಲ್ಲೂ ಪಲ್ಲಕ್ಕಿ ಏನಂತಂದ್ರೆ ರಾತ್ರಿ ಏನಂತಂದ್ರೆ ಬೆಳಗಿನ ಜಾವ ಜಕ್ಕಂಬ ಬಾಯಿಗೆ ಹೋಗಿ ಅಲ್ಲಿ ಏನಂತಂದ್ರೆ ಗಂಗಾ ಸ್ನಾನ ಮಾಡಿಕೊಂಡು ಶ್ರೀದೇವಿಯನ್ನು ಮತ್ತೊಮ್ಮೆ ಉತ್ಸವ ಮೂರ್ತಿಯನ್ನು ತಂದು ದೇವಸ್ಥಾನದಲ್ಲಿ ಇಟ್ಟು ಮಹಾಮಂಗಳಾರತಿ ಒಂದು ಕಾರ್ಯಕ್ರಮ ಮುಗಿಸಿದ್ವಿ. ಈಗಲೂ ಕೂಡ ಇವತ್ತು ಮೆರವಣಿಗೆ ಹೊರಟು ಸುಮಾರು 11:30-12 ಗಂಟೆಯೊಳಗೆ ಉತ್ಸವ ಮೂರ್ತಿ ದೇವಸ್ಥಾನಕ್ಕೆ ಪುನಃ ತಲುಪಿದ ನಂತರ ಎಲ್ಲ ಶ್ರದ್ಧಾಭಕ್ತಿಯಿಂದ ಪಾಲ್ಗೊಂಡಂತ ಜನರ ಸಮ್ಮುಖದಲ್ಲಿ ಮಹಾಮಂಗಳಾರತಿಯೊಂದಿಗೆ ಇಂದಿನ ಕಾರ್ಯಕ್ರಮಗಳು ಸಂಪನ್ನಗೊಳ್ಳುತ್ತವೆ. ಈ ರೀತಿಯಾಗಿ ನಡೆದು ಬಂದಂಥ ಒಂದು ಇದು ಕಾರ್ಯಕ್ರಮ ಅಂತ ಹೇಳ್ಬಹುದು. ಈ ಸಂದರ್ಭದಲ್ಲಿ ಹಿಡ್ಕೊಂಡು ಕಾದಿ ಸಂಬಂಧ ನಿಮ್ಮಂತವರು ಮಾಡುದು ಗಣನೀಯ ಬಂದ ಕಾರಿಕರಿದ್ದ ಈಗ ಬರ್ತಿದ್ದಾನಂದ್ರೆ ಮಾಡಿಕೊಂಡನೆ
ಯೂಟ್ಯೂಬ್ಗೆ ಏನಂತಂದ್ರೆ ಧನ್ಯವಾದಗಳನ್ನ ತಿಳಿಸುತ್ತಾ ಈ ನಮ್ಮ 4 ಮಾತುಗಳನ್ನು ಇಲ್ಲಿ ಮುಗಿಸ್ಬಿಡ್ತೀನಿ.